ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಮುಂದೆ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನವರಾತ್ರಿ ಹಬ್ಬದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀನಿ. ಈ ವರ್ಷದ ನವರಾತ್ರಿಗೆ 9 ದಿನ ಅಲ್ಲ 10 ದಿನಗಳು ಬಂದಿರುವಂಥದ್ದು. ಅದರ ಜೊತೆ ವಿಜಯದಶಮಿಯು ಸೇರಿ 11 ದಿನದ ಪೂಜೆ ಬಂದಿದೆ. ಹಾಗಾಗಿ ಅದರ ಗೊಂದಲದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನವರಾತ್ರಿ ಯಾಕೆ 11 ದಿವಸ ಅಂದರೆ ಯಾವ ಒಂದು ದಿವಸ 2 ಬಾರಿ ಬಂದಿರುವಂಥದ್ದು, ಅದರ ಜೊತೆಗೆ ಅಮ್ಮನವರ ಯಾವೆಲ್ಲ ವಾರಗಳಲ್ಲಿ ಅಂದರೆ ದಿನಗಳಲ್ಲಿ ಯಾವೆಲ್ಲ ಅಮ್ಮನವರನ್ನ ಪೂಜೆ ಮಾಡಬೇಕು ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಮಗೆ ನವರಾತ್ರಿ ಪ್ರಾರಂಭವಾಗೋದು ಅಮ್ಮನವರು ಯಾವ ವಾಹನದಲ್ಲಿ ಬಂದಿದ್ದಾರೆ ಅಲ್ಲಿಂದ ನಾವು ಪ್ರಾರಂಭ ಮಾಡ್ತೇವೆ. ಅಂದರೆ ಪ್ರತಿ ನವರಾತ್ರಿ ಆರಂಭದ ದಿನ ಮತ್ತು ಅಂತ್ಯದ ದಿನ ಅಂದರೆ ವಿಜಯದಶಮಿಯ ದಿನವನ್ನು ಗಣನೆಗೆ ತೆಗೆದುಕೊಂಡು ಅದರ ಆಧಾರದ ಮೇಲೆ ಯಾವ ವಾಹನ ಅಂತ ನಾವು ನಿರ್ಧಾರ ಮಾಡ್ತೀವಿ. ಹಾಗಾಗಿ ಈ ಬಾರಿ ಬಂದಿರುವಂತಹ ಅಮ್ಮನವರು ಯಾವ ವಾಹನ ಅಂತಂದರೆ ಆನೆ ಮೇಲೆ ಬಂದಿರುವಂಥದ್ದು. ತುಂಬ ಶುಭ ಸೂಚಕವಾಗಿರುವಂಥದ್ದು. ಅಂದರೆ ನಾವು ಯಾವ ಕೋರಿಕೆ ಇಟ್ಕೊಂಡು ಈ ಪೂಜೆ ಮಾಡ್ತೀವೋ ನಮಗೆ ಶೀಘ್ರ ಪರಿಹಾರ ಸಿಗುವಂಥದ್ದು, ಆರ್ಥಿಕ ಸಮೃದ್ಧಿ, ನಾವು ಅಂದ್ಕೊಂಡದ್ದಾಗುವಂಥದ್ದು, ಇದೆಲ್ಲ ಕೂಡ ಒಂದು ಮನಸ್ಸಿನಲ್ಲಿ ಶಾಂತಿ ಲಭಿಸುವಂಥದ್ದು, ಇದೆಲ್ಲದರ ಸಂಕೇತವಾಗಿರುತ್ತದೆ. ಈಗ ನೋಡಿ, ನವರಾತ್ರಿ ಪ್ರಾರಂಭವಾಗೋದು ನಾನು ಈಗಾಗಲೇ ತಿಳಿಸಿರುವ ಹಾಗೆ 22ನೇ ತಾರೀಕು ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಅದರ ಒಂದು ಸಮಯ ಅಂತ ಬಂದಾಗ ಆಶ್ವೀಜ ಮಾಸ ಶುಕ್ಲ ಪಕ್ಷ ಪಾಡ್ಯತಿಥಿಯು ಪ್ರಾರಂಭವಾಗುವಂಥದ್ದು 22ನೇ ತಾರೀಕು ಸೋಮವಾರ ಬೆಳಗಿನ ಜಾವ 1 ಗಂಟೆ 24 ನಿಮಿಷಕ್ಕೆ ಪ್ರಾರಂಭವಾಗುವಂಥದ್ದು. 23ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 2 ಗಂಟೆ 57 ನಿಮಿಷದವರೆಗೂ ಆ ಒಂದು ದಿವಸ ನಮಗೆ ಪಾಡ್ಯತಿಥಿ ಇರುತ್ತೆ. ನಾವು ಆಚರಣೆ ಮಾಡಬೇಕಾಗಿರೋದು ಸೋಮವಾರನೇ ಆಗಿರುತ್ತೆ. ಆ ಮೊದಲನೇ ದಿನ ನಾವು ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ. ಇನ್ನು ದ್ವಿತೀಯ ತಿಥಿ 2ನೇ ದಿವಸ ನಾವು ಬ್ರಹ್ಮಚಾರಿಣಿ ಅಮ್ಮನವರನ್ನ ಪೂಜೆ ಮಾಡ್ತೀವಿ. ಈ ಅಮ್ಮನವರ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಆಶ್ವೀಜ ಮಾಸ ಶುಕ್ಲ ಪಕ್ಷ ದ್ವಿತೀಯ ತಿಥಿ ಪ್ರಾರಂಭವಾಗುವುದು 23ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 2 ಗಂಟೆ 57 ನಿಮಿಷಕ್ಕೆ ಪ್ರಾರಂಭವಾಗುವಂಥದ್ದು. ಹಾಗೆ 24ನೇ ತಾರೀಕು ಬುಧವಾರ ಬೆಳಗಿನ ಜಾವ 4 ಗಂಟೆ 52 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ನಾವು ಈ ಟೈಮಲ್ಲಿ ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ಪೂಜೆ ಮಾಡಬೇಕಾಗಿರೋದು. ಇನ್ನು 23ನೇ ತಾರೀಕು ಮಂಗಳವಾರ ಆಗಿದೆ. ಈಗ ನೋಡಿ, ನಾವು ತಿಳ್ಕೊಬೇಕಾಗಿರುವಂಥದ್ದು 3ನೇ ದಿವಸ ನಾವು ಚಂದ್ರಘಂಟ ಅಮ್ಮನವರ ಪೂಜೆ ಮಾಡ್ತೇವೆ. ತುಂಬ ಜನರಲ್ಲಿ ಗೊಂದಲ ಇರುವಂಥದ್ದು ಏನಪ್ಪ ಅಂದರೆ ಚತುರ್ಥಿ 2 ದಿವಸ ಬಂದಿದೆ ಅಂತ ಕೆಲವೊಬ್ಬರು ತಿಳ್ಕೊಂಡಿದ್ರೆ, ಕೆಲವೊಬ್ಬರು ಪಂಚಮಿ 2 ದಿವಸ ಬಂದಿದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ 2 ಅಲ್ಲ, ಈ ಬಾರಿ 2 ದಿವಸ ಬಂದಿರುವಂಥದ್ದು ತೃತೀಯ ಆಗಿರುತ್ತೆ. ಅಂದರೆ 3ನೇ ದಿವಸ ನಾವು ಚಂದ್ರಘಂಟ ಅಮ್ಮನವ್ರನ್ನ 2 ದಿವಸ ಪೂಜೆ ಮಾಡ್ತೀವಿ. ಅದು ಯಾವ ರೀತಿ ಅನ್ನೋದಾದರೆ ನೋಡಿ, ತೃತೀಯ ತಿಥಿ 3ನೇ ದಿವಸ ನಾವು ಚಂದ್ರಘಂಟ ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ. ಆ ಒಂದು ತಿಥಿ ಪ್ರಾರಂಭವಾಗುವಂಥದ್ದು 24ನೇ ತಾರೀಕು ಬುಧವಾರ ಬೆಳಗಿನ ಜಾವ 4 ಗಂಟೆ 52 ನಿಮಿಷಕ್ಕೆ ಪ್ರಾರಂಭವಾಗುವಂಥದ್ದು. ಮುಕ್ತಾಯವಾಗುವಂಥದ್ದು ಗುರುವಾರ ಬೆಳಗ್ಗೆ 7 ಗಂಟೆ 7 ನಿಮಿಷಕ್ಕೆ ಮುಕ್ತಾಯವಾಗಿರುತ್ತದೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ನಾವು ಏನೇ ಪೂಜೆ ಮಾಡಿದರೂ ಕೂಡ ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಪೂಜೆಯನ್ನು ಮಾಡ್ಕೋತೀವಿ. ಹಾಗಾಗಿ ಈಗ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅನಿಸುತ್ತೆ. ಬುಧವಾರ ಬೆಳಗಿನ ಜಾವ 4 ಗಂಟೆ 52 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. ಹಾಗೆ ಗುರುವಾರ ಬೆಳಗ್ಗೆ 7 ಗಂಟೆ 7 ನಿಮಿಷದವರೆಗೂ ಕೂಡ ತೃತೀಯ ತಿಥಿಯೇ ಇರುತ್ತೆ. ಅಂದರೆ ಸೂರ್ಯೋದಯದ ತಿಥಿ ನಾವು ಗಣನೆಗೆ ತೆಗೆದುಕೋಬೇಕಂದ್ರೆ 6 ಗಂಟೆ 15 ನಿಮಿಷಕ್ಕೆಲ್ಲ ನಮಗೆ ಸೂರ್ಯೋದಯ ಆಗೋಗ್ಬಿಟ್ಟಿರುತ್ತೆ. ತೃತೀಯ ತಿಥಿ ಬುಧವಾರನೂ ಕೂಡ ಬೆಳಗ್ಗೆ 6:15ಕ್ಕೆ ಸೂರ್ಯೋದಯ ತಿಥಿ ಇರೋದು. ಹಾಗೆ ಗುರುವಾರನೂ ಕೂಡ 6 ಗಂಟೆ 15 ನಿಮಿಷಕ್ಕೆ ಸೂರ್ಯೋದಯ ಇರೋದು. ಸೂರ್ಯೋದಯ ಆದಮೇಲೂ ಕೂಡ ನಮಗೆ ತೃತೀಯ ತಿಥಿಯೇ ಕಂಟಿನ್ಯೂ ಆಗುತ್ತೆ, ಅಂದರೆ ಮುಂದುವರೆದಿರುತ್ತೆ. ಗುರುವಾರ ಬೆಳಗ್ಗೆ 7 ಗಂಟೆ 7 ನಿಮಿಷದವರೆಗೂ ಕೂಡ ತೃತೀಯ ತಿಥಿಯೇ ಇರುತ್ತೆ. ಹಾಗಾಗಿ ಆ ದಿನ ಕೂಡ ನಾವು ಚಂದ್ರಘಂಟ ಅಮ್ಮನವರನ್ನೇ ಪೂಜೆ ಮಾಡ್ಕೋಬೇಕಾಗತ್ತೆ. 2 ದಿವಸವೂ ಕೂಡ ನಮಗೆ ಆಚರಣೆ ಇರುತ್ತದೆ. ಆದರೆ ಸರಿಯಾದ ಆಚರಣೆ ಅಂತ ಬಂದಾಗ 24ನೇ ತಾರೀಕು ಬುಧವಾರ ನಾವು ಚಂದ್ರಘಂಟ ಅಮ್ಮನವ್ರನ್ನ ಸಂಪೂರ್ಣವಾಗಿ ಪೂಜೆ ಮಾಡ್ಕೋಬೇಕಾಗಿರುತ್ತೆ. ಹಾಗೆ 25ನೇ ತಾರೀಕು ಗುರುವಾರ ನಾವು ಸರಳ ಪೂಜೆ ಮಾಡ್ಕೋಬೇಕಾಗಿರುತ್ತೆ. ಆದರೆ ಇಲ್ಲಿ ನಾವು ಇನ್ನೊಂದು ಮಾಹಿತಿ ತಿಳ್ಕೊಬೇಕು. ಏನಪ್ಪ ಅಂದರೆ ಬಣ್ಣದಲ್ಲಿ ವ್ಯತ್ಯಾಸ ಇರುತ್ತೆ. ಅಂದರೆ ಬಣ್ಣ ಯಾವಾಗಲೂ ಅಮ್ಮನವರ ಮೇಲೆ ನಿರ್ಧರಿತ ಆಗೋದಿಲ್ಲ, ದಿನಗಳ ಮೇಲೆ ನಿರ್ಧರಿತವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ 24ನೇ ತಾರೀಕು ಬುಧವಾರ ನೀವು ಚಂದ್ರಘಂಟ ಅಮ್ಮನವರ ಪೂಜೆ ಮಾಡುವ ದಿವಸ ರಾಯಲ್ ಬ್ಲೂ ಅಂದರೆ ಕಡು ನೀಲಿ ಬಣ್ಣ ಅಂತ ಏನಂತೀವೋ ಆ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡ್ಕೋಬೇಕಾಗಿರುತ್ತೆ. ಹಾಗೆ ಗುರುವಾರನೂ ಕೂಡ ನೀವು ಯಾವ ಬಣ್ಣ ಅಂದರೆ ಹಳದಿ ಬಣ್ಣದ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಬೇಕಾಗಿರುತ್ತೆ. ಹಾಗೆ ನಿಮಗೇನಾದರೂ ಬಣ್ಣದ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಾಗೆ ದಿನ ಅಂದರೆ ಅದು ವಾರದ ಮೇಲೆ ಲೆಕ್ಕ ಬರುತ್ತೆ.
ಅಂದರೆ ಗುರುವಾರ, ಬುಧವಾರ, ಶುಕ್ರವಾರ ಈ ರೀತಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಮೊದಲನೇ ವಾರದಲ್ಲಿ ಸೋಮವಾರ ಬಂದರೆ ಅದಕ್ಕೂ ಒಂದು ಬಣ್ಣ ಇರುತ್ತೆ, ಎರಡನೇ ವಾರ ಬಂದರೆ ಅದಕ್ಕೂ ಒಂದು ಬಣ್ಣ ಇರುತ್ತೆ. ಅದೇ ರೀತಿಯಲ್ಲೇ ಇದು ಮೂರನೇ ವಾರ ಕಡು ನೀಲಿ ಬಣ್ಣ ಇರುತ್ತೆ. 25ನೇ ತಾರೀಕು ಗುರುವಾರ ಹಳದಿ ಬಣ್ಣವಾಗಿರುತ್ತೆ. 2 ದಿವಸವೂ ಕೂಡ ನಾವು ತೃತೀಯ ದಿನ ಅಂತಲೇ ಆಚರಣೆ ಮಾಡಬೇಕಾಗಿರುತ್ತೆ. ಚಂದ್ರಘಂಟ ಅಮ್ಮನವ್ರನ್ನೇ ಪೂಜೆ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಕೆಲವೊಬ್ಬರು ಪಂಚಮಿ 2 ದಿವಸ ಬಂದಿದೆ ಅಂದರೆ, ಇನ್ನು ಕೆಲವರು ಚತುರ್ಥಿ 2 ದಿವಸ ಬಂದಿದೆ ಅಂದ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೇನು ಹೇಳ್ತೀನಿ ಅಂತಂದರೆ, ನೀವು ಯಾವುದರಲ್ಲಿ ನೋಡಿದರೆ, ಈಗ ಪಂಚಾಂಗ ಆಗಿರ್ಬೋದು, ನೀವು ಎಲ್ಲೇ ನೋಡಿದರೂ ಯಾವ ರೀತಿ ಅವರು ಸಿದ್ಧತೆ ಮಾಡಿರ್ತಾರೆ ಅಂದರೆ, ಅವರ ಒಂದು ಸ್ಥಳದ ಸಮಯದ ಆಧಾರಿತವಾಗಿ ಅವರು ಆ ಒಂದು ಸಮಯವನ್ನು ನಿರ್ಧರಿತ ಮಾಡಿರ್ತಾರೆ. ಹಾಗಾಗಿ ಒಂದೊಂದು ಕಡೆ ಒಂದೊಂದು ವ್ಯತ್ಯಾಸ ಆಗಿರ್ತದೆ. ಆದರೆ ನಾನಿಲ್ಲಿ ಪ್ರತಿಯೊಂದು ಮಾಹಿತಿ ಸಾಧ್ಯವಾದಷ್ಟರ ಮಟ್ಟಿಗೆ ತಿಳ್ಕೊಂಡು ಸಂಪೂರ್ಣ ಮಾಹಿತಿಯನ್ನು ಸರಳವಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನಿಮಗೆ ತೃತೀಯ 2 ದಿವಸ ಬಂದಿರೋದ್ರಿಂದ ನಮಗೆ ಏನಾಗುತ್ತಂದರೆ, ಚತುರ್ಥಿ ತಿಥಿ 5ನೇ ದಿನಕ್ಕೆ ಬರ್ತದೆ. ಅಂದರೆ 5ನೇ ದಿನಕ್ಕೆ ನಾವು ಕುಷ್ಕಾಂಡಿನಿ ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ. ಈ ಒಂದು ತಿಥಿಯು ನಮಗೆ 25ನೇ ತಾರೀಕು ಗುರುವಾರ ಬೆಳಗ್ಗೆ 7 ಗಂಟೆ 7 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. 26ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9 ಗಂಟೆ 34 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಹಾಗಾಗಿ ನಾವು ಆಚರಣೆ ಮಾಡಬೇಕಾಗಿರೋದು ಶುಕ್ರವಾರ ಆಗಿರುತ್ತೆ. ನಂತರದಲ್ಲಿ 5ನೇ ದಿನ ಪಂಚಮಿ ತಿಥಿಯು ಪ್ರಾರಂಭವಾಗುವಂಥದ್ದು. ಸ್ಕಂದ ಮಾತಾ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೀವಿ. 27ನೇ ತಾರೀಕು ಅಂದರೆ 26ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9 ಗಂಟೆ 34 ನಿಮಿಷಕ್ಕೆ ಪ್ರಾರಂಭವಾಗುವಂಥದ್ದು. 27ನೇ ತಾರೀಕು ಶನಿವಾರ ಮಧ್ಯಾಹ್ನ 12 ಗಂಟೆ 4 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ನಾವು ಆಚರಣೆ ಮಾಡಬೇಕಾಗಿರೋದು 27ನೇ ತಾರೀಕು ಶನಿವಾರ ಪಂಚಮಿ ತಿಥಿಯನ್ನು ಆಚರಣೆ ಮಾಡ್ತೀವಿ. ಹಾಗೆ ಷಷ್ಠಿ ತಿಥಿಯು ಭಾನುವಾರನ ಆಚರಣೆ ಮಾಡ್ತೀವಿ. ಯಾವ ರೀತಿ ಅಂತಂದರೆ, ಅವತ್ತಿನ ದಿವಸ ಕಾತ್ಯಾಯನಿ ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ. 27ನೇ ತಾರೀಕು ಶನಿವಾರ ಮಧ್ಯಾಹ್ನ 12 ಗಂಟೆ 4 ನಿಮಿಷಕ್ಕೆ ಪ್ರಾರಂಭವಾಗುವಂಥದ್ದು. 28ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆ 8 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಹಾಗಾಗಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಭಾನುವಾರನೇ ಆಗಿರುತ್ತೆ. ಇನ್ನು ಸಪ್ತಮಿ ತಿಥಿಯು ನಾವು ಎಂದು ಆಚರಣೆ ಮಾಡಬೇಕು ಅನ್ನೋದಾದರೆ, ಅಂದಿನ ದಿವಸ ನಾವು ಕಾಳರಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ. ಭಾನುವಾರ ಮಧ್ಯಾಹ್ನ 2 ಗಂಟೆ 28 ನಿಮಿಷಕ್ಕೆ ಪ್ರಾರಂಭವಾಗುವಂಥದ್ದು. 29ನೇ ತಾರೀಕು ಸೋಮವಾರ ಸಾಯಂಕಾಲ 4 ಗಂಟೆ 32 ನಿಮಿಷಕ್ಕೆ ಮುಕ್ತಾಯವಾಗಿರುತ್ತೆ. ನಾವು ಸೋಮವಾರದ ದಿವಸ ಸಪ್ತಮಿ ತಿಥಿಯನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ನಾವು ಅಷ್ಟಮಿ ತಿಥಿಯೇ ನಮಗೆ ಪ್ರಾರಂಭವಾಗುವಂಥದ್ದು. ಅಂದಿನ ದಿವಸ ನಾವು ಮಹಾಗೌರಿ ಅಮ್ಮನವರನ್ನ ಪೂಜೆ ಮಾಡ್ತೀವಿ. ಸೋಮವಾರ ಸಾಯಂಕಾಲ 4 ಗಂಟೆ 32 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. 30ನೇ ತಾರೀಕು ಮಂಗಳವಾರ ಸಾಯಂಕಾಲ 6 ಗಂಟೆ 7 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ನಾವು ಮಂಗಳವಾರ ಮಹಾಗೌರಿ ಅಮ್ಮನವರನ್ನ ಪೂಜೆಯನ್ನು ಮಾಡ್ಕೊಳ್ತೀವಿ. ನಂತರದಲ್ಲಿ ನವಮಿ ತಿಥಿಯು ಅಂದರೆ 10ನೇ ದಿವಸ ಬಂದಿರುವಂಥದ್ದು. ಯಾಕೆಂದರೆ ತೃತೀಯ 2 ದಿವಸ ಬಂದಿರೋದ್ರಿಂದ ಇದು 10ನೇ ದಿವಸ ಅಂತ ಆಗೋಗ್ಬಿಟ್ಟಿರತ್ತೆ. ಈ ನವಮಿ ತಿಥಿಯ ದಿವಸ ನಾವು ಸಿದ್ಧಿದಾತ್ರಿ ಅಮ್ಮನವರನ್ನ ಪೂಜೆ ಮಾಡ್ತೀವಿ. ನವಮಿ ತಿಥಿ ಪ್ರಾರಂಭವಾಗುವಂಥದ್ದು ಸಾಯಂಕಾಲ 6 ಗಂಟೆ 7 ನಿಮಿಷಕ್ಕೆ ಪ್ರಾರಂಭವಾಗುವಂಥದ್ದು. 1ನೇ ತಾರೀಕು ಬುಧವಾರ ಸಾಯಂಕಾಲ 7 ಗಂಟೆ 2 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಇನ್ನು ದಶಮಿ ತಿಥಿ ಅಂದರೆ ವಿಜಯದಶಮಿಯನ್ನು ನಾವು ಆಚರಣೆ ಮಾಡುವಂಥದ್ದು. ಈಗ ನಾವು ನವಮಿಯಲ್ಲಿ ಆಯುಧ ಪೂಜೆ ಮಾಡ್ತೀವಿ. ವಿಜಯದಶಮಿಯಲ್ಲಿ ನಾವು ಬನ್ನಿ ಮರದ ಪೂಜೆಯನ್ನು ಕೂಡ ಮುಕ್ತಾಯ ಮಾಡುವುದು ಅಂದೇ ಆಗಿರುತ್ತೆ. 2ನೇ ತಾರೀಕು ಅಂದರೆ 1ನೇ ತಾರೀಕು ಬುಧವಾರ ಸಾಯಂಕಾಲ 7 ಗಂಟೆ 2 ನಿಮಿಷಕ್ಕೆ ಪ್ರಾರಂಭವಾಗಿ 2ನೇ ತಾರೀಕು ಗುರುವಾರ 7 ಗಂಟೆ 11 ನಿಮಿಷದವರೆಗೆ ಮುಕ್ತಾಯವಾಗುತ್ತೆ. ಹಾಗಾಗಿ ನಾವು ಗುರುವಾರ ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ತಿಥಿಯ ಬಗ್ಗೆ ನಿಮಗೆ ಸಾಕಷ್ಟು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ತುಂಬ ಜನರಲ್ಲಿ ಇದ್ದ ಗೊಂದಲ ಕಡಿಮೆ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನವರಾತ್ರಿಯಲ್ಲಿ ನಾವು ಬನ್ನಿ ಗಿಡ ಅಥವಾ ಶಮಿ ವೃಕ್ಷ ಅಂತ ಏನು ಹೇಳ್ತೀವಿ, ಅದರ ಪೂಜೆ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.